ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ನೀನು? ಹಾ, ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು, ಕಸ ಗುಡ್ಸ್ಕೊಂಡು, ಬಟ್ಟೆ ಒಕ್ಕೊಂಡು, ಅಡಿಗೆ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಕೊಟ್ಟು ಕೊಟ್ಟು ನೀನು ನನ್ನ ಮನೇಲೆ ಕೂಡಾಕ್ಬೇಕು ಅನ್ಕೊಂಡಿದ್ಯಾ? ಹಾ, ಮನೇಲೆಲ್ಲ ನನ್ನನ್ನು ಕೂಡಕ್ಕಾಗಲ್ಲ, ನೀನು ತಿಳ್ಕೊ. ಅಯ್ಯೋ, ನಿನ್ನೆಲ್ಲೇ ಕೂಡಾಕಿದ್ದೀನಿ. ನೀನು ಹಂಗನ್ಕೊಂಡಿದ್ಯಾ? ಸರಿ, ಇವತ್ತಿನ ಒಂದು ಕೆಲಸ ಮಾಡೋಣ. ಇನ್ಮೇಲೆ ನೀನು ಕೆಲ್ಸಕ್ಕೆ ಹೋಗು, ನಾನು ಮನೆ ಕೆಲಸ ಮಾಡ್ತೀನಿ, ಸರಿನಾ? ಇನ್ನೇನು ನಾನು ಮಾಡ್ತಿದ್ನೆಲ್ಲ ನೀನು ಮಾಡು. ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, EB ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಜೊತೆಗೆ ನನ್ನ ಫೋನ್ ರೀಚಾರ್ಜು ನೀನೇ ಮಾಡಿಸು, ನಿಂದು ನೀನೇ ಮಾಡ್ಕೊ. ಬೀರು ಆಯ್ತಲ್ಲ, ಬೀರುಲಿರೋ ನಿನ್ನ ಬಟ್ಟೆಗಳೆಲ್ಲ ತೆಗೆದ್ಬಿಡು, ನಿಂದು ಒಂದು ಸ್ಲಾಬಲ್ಲಿ ಇಕ್ಕು, ನನ್ನ ಬಟ್ಟೆ ಪೂರ್ತಿ ಬೀರುಲಿ ಇಕ್ಕು, ಸರಿನಾ? ಆಮೇಲೆ ಮನೆಗೆ ಯಾರು ನೆಂಟರು ಬಂದರೆ ಅವ್ರಿಗೂ ಹೊಟ್ಟೆ ತುಂಬ ಚಿಕನ್ನು ಮಟನು ಮಾಡಿಸಿ ಅವ್ರು ಹೋಗ್ಬೇಕಾದ್ರೆ ಒಂದೊಂದು ಜೊತೆ ಬಟ್ಟೆ ತಗೊಬಿಡು. ಆಮೇಲೆ ನನ್ನ ಫ್ರೆಂಡ್ ಮದುವೆಗಳಿದ್ರೆ ಅವ್ರ ಮದುವೆಗೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಆ ಖರ್ಚು ನಿಂದೆ, ಜೊತೆಗೆ ಅಲ್ಲಿ ಮುಯ್ಯಿ ಹಾಕ್ಬೇಕಲ್ಲ, ಫ್ರೆಂಡ್ಸ್ ಅಲ್ವಾ, ಆ ಖರ್ಚು ನಿಂದೆ. ಆಮೇಲೆ ವರ್ಷಕ್ಕೆ 12 ತಿಂಗಳಿಗೊಂದು ಜೊತೆ ಬಟ್ಟೆ ತಗೊಬಿಡು, ನಾನು ಏನೂ ಕೇಳಲ್ಲ. ನನಗೂ ಮೈಕೈ ಎಲ್ಲ ನೋವಿರುತ್ತೆ, ವಾರ ಪೂರ್ತಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀನಿ, ವಾರಕ್ಕೋ ತಿಂಗಳಿಗೋ ಹುಷಾರು ತಪ್ತಾ ಇರ್ತೀನಿ. ಆ ಟೈಮಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡೋಕ್ಕಾಗಲ್ಲ, ಫುಲ್ ರೆಸ್ಟಲ್ಲಿ ಇರ್ತೀನಿ. ನೀನೇ ಹೋಟ್ಲಿಂದ ಪಾರ್ಸಲ್ ತರಿಸ್ಬೇಕು, ಸರಿನಾ? ಆಮೇಲೆ ಇನ್ನೊಂದು ಮುಖ್ಯವಾಗಿ, ನೀವು ವಾರ ಪೂರ್ತಿ ಕೆಲಸ ಮಾಡಿದ್ದೀನಿ, ಆರಾಮಾಗಿ ಭಾನುವಾರ ಹೊತ್ತು ನಾನು ರೆಸ್ಟ್ ತಗೊಳ್ಳೋಣ ಅಂತಂದ್ರೆ ಅದೆಲ್ಲ ಆಗಲ್ಲ. ಆ ಭಾನುವಾರದೊತ್ತು ನನ್ನ ಕರ್ಕೊಂಡು ಹೊರಗಡೆ ಎಲ್ಲ ಸುತ್ತಾಡಿಸ್ಬೇಕು, ಶಾಪಿಂಗ್ ಮಾಡಿಸ್ಬೇಕು, ನೈಟು ಬರಬೇಕಾದ್ರೆ ಹೋಟ್ಲಲ್ಲಿ ಊಟ ಮಾಡಿಸ್ಕೊಂಡು ಮನೆಗೆ ಕರ್ಕೊಬರ್ಬೇಕು. ಹಾಂ, ಇಷ್ಟನ್ನೆಲ್ಲ ನೀನು ನೋಡ್ಕೋ, ನಾನು ಮನೆ ಕೆಲಸ ಮಾಡ್ತೀನಿ, ಸರಿನಾ? ಹೋಗು. ಸರಿ ಆಯ್ತು. ಸಂಜೆಗೆ ಚಿಕನ್ ಬಿರಿಯಾನಿ ಮಾಡ್ಲಾ, ಮಟನ್ ಬಿರಿಯಾನಿ ಮಾಡ್ಲಾ?